ಈಗ ಪಿಸಿ ನೇಮಕಾತಿಗೆ ಅರ್ಜಿ ಸಲ್ಲಿಸ್ತಾ ಇರುವಂತ ಆಸ್ಪಿರೆಂಟ್ಸ್ ಗಳು ಒಂದು ಕ್ವಶನ್ ಅನ್ನ ಕೇಳ್ತಾ ಇದ್ದಾರೆ. ಕೆಎ ಅವರಿಗೆ ಕರೆ ಮಾಡಿ ಏನು ಅಂತಂದ್ರೆ ಎಡಿಟ್ ಆಪ್ಷನ್ ಅನ್ನ ಕೊಡಿ, ಅಪ್ಲಿಕೇಶನ್ ಅಲ್ಲಿ ತಿದ್ದುಪಡಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ. ಸೊ ನೋಡಿ, ಕೆಎ ಅವರು ಯಾವಾಗ ಈ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಮಾಡಿದ್ರು, ಸೊ ಅವತ್ತಿನಿಂದ ಇಲ್ಲಿವರೆಗೂ ಕೂಡ ಇನ್ನೂ ಕೂಡ ಸರ್ವರ್ ಇಶ್ಯೂ ಬಗೆಹರದಿಲ್ಲ. ಹಲವಾರು ಜನ ಗ್ರಾಮೀಣ ಮಟ್ಟದಲ್ಲಿ ಏನ್ ಆಸ್ಪಿರೆಂಟ್ಸ್ ಇರ್ತಾರೆ ಹಳ್ಳಿಗಳಲ್ಲಿ, ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳು, ತಮ್ಮ ಹಳ್ಳಿಗಳಲ್ಲಿ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಬೇರೆ ಸಿಟಿಗಳಿಗೆ ಹೋಗಿ ಅಪ್ಲಿಕೇಶನ್ ಹಾಕ್ಸುವಂತ ಅವಶ್ಯಕತೆ ಇರುತ್ತೆ. ಅಲ್ಲಿ ಸೈಬರ್ ಸೆಂಟರ್ ಅಲ್ಲಿ ಪಾಪ ದಿನವಿಡೀ ಹೆಣ್ಮಕ್ಳನ್ನ ಕೂರಿಸ್ಕೊಳಕ್ ಆಗಲ್ಲ. ಅವ್ರು ಏನ್ ಮಾಡ್ತಾರೆ, ಡಾಕ್ಯುಮೆಂಟ್ಸ್ ಕೊಟ್ಟು ಬಂದಿರ್ತಾರೆ ಮನೆಗೆ. ಆ ಸಮಯದಲ್ಲಿ ಅಲ್ಲಿ ಹಾಕುವಂತವ್ನು ಏನೋ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿರ್ತಾನೆ. ಇಲ್ಲ, ಇತ್ತೀಚೆಗೆ ನಾನ್ ನೋಡ್ದಂಗೆ ತುಂಬಾ ಜನ ನನಗೆ ಸ್ಕ್ರೀನ್ ರೆಕಾರ್ಡ್ ಕಳಿಸಿದ್ದಾರೆ. ಅದನ್ನ ಬೇಕಿದ್ರೆ ಕೆಎ ಅವರ ಕಚೇರಿಗೆ ತಂದು ಕೊಡ್ತೀವಿ. ನೀವು ನಾರ್ಮಲ್ ಆಗಲ್ಲಿ ಡಿಸ್ಟಿಕ್ ಸೆಲೆಕ್ಷನ್ ಟೈಮ್ ಅಲ್ಲಿ ಕೆಲವರು ಬೆಂಗಳೂರು ಅಂತ ಕೊಟ್ಟರು ಆಟೋಮೆಟಿಕ್ ಶಿವಮೊಗ್ಗ ಅಂತ ಆಗಿದೆ, ಬೇರೆ ಡಿಸ್ಟಿಕ್ ಕೊಟ್ಟರು ಇನ್ನೇನಾಗಿದೆ, ಪರ್ಸೆಂಟೇಜ್ಗಳು ಮಿಸ್ಟೇಕ್ಸ್ ಆಗಿದೆ. ಸೊ ಅದಕ್ಕೆ ದಯವಿಟ್ಟು ಎಡಿಟ್ ಆಪ್ಷನ್ ಕೊಡಿ ಅಂತ ಕೇಳ್ತಾ ಇರೋದು. UPSC ಅಂತ ಸಂಸ್ಥೆ ನಡೆಸುವಂತ ಪರೀಕ್ಷೆಯಲ್ಲೂ ಕೂಡ ಅಪ್ಲಿಕೇಶನ್ ಡೇಟ್ ಮುಗಿದ ಮೇಲೆ ತಿದ್ದುಪಡಿಗೆ ಅವಕಾಶ ಇರುತ್ತೆ. ಸೊ ದಯವಿಟ್ಟು ಅದನ್ನ ಅವಕಾಶ ಮಾಡಿಕೊಡಿ. ಆಸ್ಪಿರೆಂಟ್ಸ್ ಗಳಿಗೆ ಕೊನೆಯ ಅವಕಾಶ ಇದೆ, ಅವರನ್ನ ಅವಕಾಶ ವಂಚಿತರನ್ನಾಗಿ ಮಾಡಬೇಡಿ ಅನ್ನುವಂಥದ್ದು ನಮ್ಮ ಕೋರಿಕೆ. ಈಗ ಅಪ್ಲಿಕೇಶನ್ ಅಂತೂ ಸರ್ವರ್ ಇಶ್ಯೂ ಅಂತೂ ನೀವು ಸರಿ ಮಾಡೋದಕ್ಕೆ ಇವತ್ತೇನೋ ಒಂದಿನ ಅಪ್ಲಿಕೇಶನ್ ಅಂದ್ರೆ ವೆಬ್ಸೈಟ್ ಅನ್ನು ಸ್ಟಾಪ್ ಮಾಡಿದಿರ, ಅದನ್ನ ನೀವು ಸರಿ ಮಾಡ್ತೀರಾ ಅನ್ನೋ ಒಂದು ಭರವಸೆ ಇದೆ. ಬಟ್ ಎಡಿಟ್ ಆಪ್ಷನ್ ಖಂಡಿತವಾಗಿ ಕೊಡ್ಲೇಬೇಕು. ಇಲ್ಲ ಅಂತಂದ್ರೆ ಎಷ್ಟೋ ಜನರ ಒಂದು ಶ್ರಮ ವ್ಯರ್ಥ ಆಗುತ್ತೆ. ಅದರಲ್ಲೂ 750 ರೂಪಾಯಿ ಪರೀಕ್ಷಾ ಶುಲ್ಕ. ಪದೇ ಪದೇ ಅರ್ಜಿ ಹಾಕೊಂಡು ಕೂರೋದಕ್ಕೆ ಯಾರು ಇಲ್ಲಿ ಶ್ರೀಮಂತರ ಮಕ್ಕಳಿಲ್ಲ. ಪಾಪ ಬಡವರ ಮಕ್ಕಳು ಏನೋ ಒಂದು ಹುದ್ದೆಯನ್ನ ಪಡಿಬೇಕು ಅಂತ ಕನಸು ಕಟ್ಕೊಂಡು ಓದ್ತಾ ಇರೋರು ಇದ್ದಾರೆ. ಸೊ ಅವರಿಗೆ ನ್ಯಾಯಯುತವಾಗಿ ಅವರ ಒಂದು ಬೇಡಿಕೆಗೆ ಕೆಎ ನಿರ್ದೇಶಕರು ಸ್ಪಂದಿಸಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಈಗ ಆಲ್ರೆಡಿ ಮನವಿ ಕೊಟ್ಟಿದ್ದೀವಿ, ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಸೊ ದಯವಿಟ್ಟು ಆ ಮನವಿಗಳಿಗೆ ಸ್ಪಂದಿಸಿ. ನೀವು ಎಲ್ಲಿ ಮಿಸ್ಟೇಕ್ ಆಗಿದೆ ಅನ್ನೋದನ್ನ ನಿಮ್ಗೆ ವಿತ್ ವಿಡಿಯೋ ಪ್ರೂಫ್ ತಂದು ಕೊಡ್ತೀವಿ. ಯಾವ ರೀತಿ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಮಿಸ್ಟೇಕ್ಸ್ ಗಳು ವೆಬ್ಸೈಟ್ ಇಂದಾನೇ ಆಗಿದೆ, ವೆಬ್ಸೈಟ್ ಅಲ್ಲಿ ಎರರ್ ಆಗಿರೋದ್ರಿಂದಾನೇ ಆಗಿರೋದು ಹೊರತು ಯಾರು ಬೇಕು ಅಂತಾನೆ ತಪ್ಪು ಹಾಕಿಲ್ಲ. ಸೊ ಇದನ್ನ ನೀವು ಒಪ್ಕೊಂಡು ನೀವು ಅವಕಾಶ ಮಾಡಿಕೊಡಿ. ಯಾಕೆ ಅಂತಂದ್ರೆ ಮೋರ್ ದೆನ್ ನಮ್ಮ ಸ್ಟೇಟ್ ಅಲ್ಲಿ ನಿಮ್ಗೆ ಗೊತ್ತಿರೋ ಒಂದು 5 ಲಕ್ಷ ಆಸ್ಪಿರೆಂಟ್ಸ್ ಅಂತೂ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಹೋದವರು ಇದೇ ಇದ್ದಾರೆ. ಎಲ್ಲರೂ ಆಗ್ತಾ ಇದಾರೆ. ಈಗ ಬೇರೆ ಬೇರೆ ಹುದ್ದೆ ಸಿಗದೆ ಇರೋರು ಕೂಡ ಏನೋ ಬಿಡಪ್ಪ ಒಂದು ಅಟ್ಲೀಸ್ಟ್ ನೋಟಿಫಿಕೇಶನ್ ಆಗಿದೆ ಬರೆಯೋಣ. ಇಂಥದ್ರಲ್ಲಿ ನೀವು ಎಡಿಟ್ ಆಪ್ಷನ್ ಕೆಲವರಿಗೆ ಕರೆ ಮಾಡಿದಾಗ ಹೆಲ್ಪ್ ಲೈನ್ ಕೊಡಲ್ಲ ಅಂತ ಹೇಳ್ತೀರಂತೆ. ಸೊ ಅದು ಖಂಡಿತವಾಗಿ ಅದು ಒಪ್ಪುವಂತ ಮಾತಲ್ಲ. ತಪ್ಪು ನಿಮ್ ಕಡೆಯಿಂದಾನೇ ಆಗಿರೋದ್ರಿಂದ ಎಡಿಟ್ ಆಪ್ಷನ್ ಕೊಡಬೇಕು. ಅಂಡ್ ಅರ್ಜಿ ದಿನಾಂಕ ಕೂಡ ವಿಸ್ತರಣೆ ಬಗ್ಗೆ ನಾವು ಕೇಳಿದ್ವಿ, ನೋಡೋಣ ಅದ್ರ ಬಗ್ಗೆ ನೀವು ಈಗ ಸರ್ವರ್ನ ಸರಿ ಮಾಡಿದ್ರಿ, ಬೇಗ ಅಪ್ಲಿಕೇಶನ್ ತಗೊಳ್ತಾ ಇದ್ರೆ ಓಕೆ. ಸೊ ಇನ್ನು ನಾವು ಬೇರೆ ಬೇರೆ ಕೆಲವೊಂದು ನಿಮ್ಗೆ ಮನವಿಯನ್ನು ಮಾಡ್ಕೊಟ್ಟಿದ್ವಿ. HK ನಾಲೆಡ್ಜ್ ಎಕ್ಸಾಮ್ ಡೇಟ್ ಬಗ್ಗೆ, SBI PO ಪರೀಕ್ಷೆ ಇದೆ, ಅದು ಎಷ್ಟು ಜನ ಬರೀತಾರೆ ಅನ್ನೋದ್ರ ಮೇಲೆ ನೀವು ಮುಂದಿನ ನಿರ್ಧಾರ ತೆಗೆದುಕೊಳ್ಳಿ. ನಾವೇನ್ ಮಾಡಿ ಏಕಾಏಕಿ ಅಂತ ಹೇಳಲ್ಲ. ಸೊ ಒಟ್ಟಾರೆ ಪೊಲೀಸ್ ಕಾನ್ಸ್ಟೇಬಲ್ ಅರ್ಜಿಯನ್ನ ತಿದ್ದುಪಡಿ ಮಾಡೋದಕ್ಕೆ ಒಂದು ಅವಕಾಶವನ್ನು, ಅಂದ್ರೆ ಈಗ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ರೆ ಏನ್ ಮಿಸ್ಟೇಕ್ಸ್ ಇದೆ, ಸೊ ಅವ್ರಿಗೆ ಒಂದು ಬಾರಿ ಅವಕಾಶವನ್ನ ಮಾಡಿಕೊಡ್ಲೇಬೇಕು. ಇದು ನಮ್ಮ ರಾಜ್ಯದ ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಪರೀಕ್ಷೆ ಬರೀತಿರುವಂತ ಆಸ್ಪಿರೆಂಟ್ಸ್ ಗಳ ಪರವಾಗಿ ನಾವು ನಿಮ್ಗೆ ಮನವಿ ಮಾಡ್ಕೊಳ್ತೀವಿ. ಸೊ ನಿಮ್ಮ ಕಚೇರಿ ಗಮನಕ್ಕೂ ಕೂಡ ಅದನ್ನ ತರ್ತೀವಿ. ದಯವಿಟ್ಟು ಅದನ್ನ ಅವಕಾಶ ಮಾಡಿಕೊಡಿ. ಎಲ್ಲರಿಗೂ ಒಂದು ಕೊನೆಯ ಅವಕಾಶ ಇದೆ. ಎಷ್ಟೋ ಜನಕ್ಕೆ ಏಜ್ ರಿಲ್ಯಾಕ್ಸೇಷನ್ ಸಿಕ್ಕಿದೆ. ಇದೊಂದು ಬಾರಿ ನೀವು ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ಖಂಡಿತವಾಗಿ ಅವರ ಬದುಕಿಗೆ ಒಂದು ಆಸರೆ ಆಗುತ್ತೆ. ಪಾಪ ಎಷ್ಟೋ ಜನಕ್ಕೆ ಅವಕಾಶ ವಂಚಿತರಾಗ್ಬಿಡ್ತೀವಿ ಅನ್ನೋ ಅಂತ ಭಯದಲ್ಲೇ ಓದೋದಕ್ಕೂ ಆಗ್ತಾ ಇಲ್ಲ ಸರಿಯಾಗಿ. ಕೆಲವೊಂದು ಮಿಸ್ಟೇಕ್ಸ್ ಆಗಿರುತ್ತೆ. ಏನಾಗಿದೆ ಅಂದ್ರೆ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಸರ್ವರ್ ತುಂಬಾ ಹೆವಿ ಡೌನ್ ಇತ್ತು. ಆ ಟೈಮಲ್ಲಿ ಪರ್ಸೆಂಟೇಜ್ ಆಡ್ ಮಾಡುವಾಗ ಮಿಸ್ಟೇಕ್ಸ್ ಗಳಾಗಿದೆ. ಸೊ ಈ ರೀತಿ ಮಿಸ್ಟೇಕ್ಸ್ ಆಗಿದೆ. ಅದನ್ನ ವಿತ್ ಪ್ರೂಫ್ ನಿಮ್ಗೆ ಏನಾಗಿದೆ ಮಿಸ್ಟೇಕ್ಸ್ ಅನ್ನೋದನ್ನ ತಂದು ಕೊಡ್ತೀವಿ. ದಯವಿಟ್ಟು ಆ ಒಂದು ಅರ್ಜಿದಾರರಿಗೆ, ಯಾರು ಅಪ್ಲಿಕೇಶನ್ ಹಾಕಿದ್ರೆ ಆಸ್ಪಿರೆಂಟ್ಸ್ ಗಳಿಗೆ ಇದೊಂದು ಬಾರಿ ಅವಕಾಶ ಮಾಡಿಕೊಡಿ. ಯಾಕೆ ಏನು ಅನ್ನುವಂಥದ್ದನ್ನ ಕೂಡ ನಾವು ಹೇಳ್ತೀವಿ. ಇನ್ನೊಂದು ಮುಖ್ಯವಾದ ಕಾರಣ ಅಂತಂದ್ರೆ, ನಾನು ಹೇಳಿದ್ನಲ್ಲ, ಗ್ರಾಮೀಣ ಮಟ್ಟದಲ್ಲಿ ಪಾಪ ಎಷ್ಟೋ ಜನಕ್ಕೆ ಸೈಬರ್ಗಳು ಇರಲ್ಲ. ಈ ಮೊಬೈಲ್ ಅಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ನೆಟ್ವರ್ಕ್ ಇಶ್ಯೂ ಇರುತ್ತೆ. ಬೇರೆ ಸಿಟಿಗಳಿಗೆ ಹೋಗಿ ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಅಲ್ಲಿ ಸೈಬರ್ ಅವರು ಮಾಡುವಂತ ಸಮಸ್ಯೆಯಿಂದಾಗಿ ಪಾಪ ಅವ್ರಿಗೂ ಸಮಸ್ಯೆ ಆಗಿದೆ. ಬಹುಪಾಲು ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಆಗಿದೆ, ಮಹಿಳಾ ಅಭ್ಯರ್ಥಿಗಳಿಗೆ ಆಗಿರುವಂತದ್ದು ನನ್ನ ಗಮನಕ್ಕೆ ಬಂದಿದೆ. ಸೊ ದಯವಿಟ್ಟು ಇದೊಂದು ಅವಕಾಶ ಮಾಡಿಕೊಡಿ ಅಂತ ವಿನಮ್ರ ಪೂರ್ವಕವಾಗಿ ನಾನು ರಾಜ್ಯದ ಎಲ್ಲ ಆಸ್ಪಿರೆಂಟ್ಸ್ ಗಳ ಪರವಾಗಿ ಕೇಳ್ಕೊಳ್ತೀನಿ. ಧನ್ಯವಾದಗಳು.